सच्चिदानंदरूपाय शिवाय ब्रह्मणे नमः। यामावो सर्वलोकानां प्रकृतिं शास्त्रपारगाः तां धर्मचारिणीं शंभोः प्रणमामि परां शिवम्। ಪ್ರಥಮದಲ್ಲಿ ನನ್ನ ಆರಾಧ್ಯ ದೇವ ಗುರುದೇವರನ್ನ, ಆದಿ ಜಗದ್ಗುರು ಪಂಚ ಆಚಾರ್ಯರನ್ನ, ಗುರುವಾಲೇಶ್ವರರನ್ನ, ಬಸವಾದಿ ಶಿವಶರಣರನ್ನ ಮನದಲ್ಲಿ ಸ್ಮರಣೆ ಮಾಡಿ, ಇವತ್ತಿನ ದಿನ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಬೆಳಗುತ್ತಿ ಗ್ರಾಮದೊಳಗೆ ಹಮ್ಮಿಕೊಂಡಿರುವಂತಹ ನೂತನವಾಗಿ ನಿರ್ಮಿಸಿರುವ ಶ್ರೀ ಮೈಲಾರಲಿಂಗೇಶ್ವರ ಶಿವಾರದ ಗೃಹ ಪ್ರವೇಶ ಹಾಗೂ ಗೋಪುರ ಕಳಸಾರೋಹಣ ಮತ್ತು ಧರ್ಮ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿ ತಮ್ಮೆಲ್ಲರನ್ನ ಆಶೀರ್ವದಿಸಿರುವಂತಹ ಪರಮ ಪೂಜ್ಯರ ಅಡಿಧಾವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಧರ್ಮ ಸಮಾರಂಭದಲ್ಲಿ ಭಾಗಿಗಳಾಗಿರುವಂತಹ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಅಧ್ಯಕ್ಷರಾದಂತಹ, ಉತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ನಾಗರಾಜಪ್ಪನವರನ್ನೇ ಮೊದಲುಗೊಂಡಂತೆ ಮುಖ್ಯ ಅತಿಥಿಗಳಾದಂತಹ ಜಗದೀಶಪ್ಪನವರೇ, ನಾಗರಾಜಪ್ಪನವರೇ, ಉಮೇಶಪ್ಪನವರೇ ಮತ್ತು ಈ ಊರಿನ ಮುಖಂಡರೇ ಹಾಗೂ ದೇವಸ್ಥಾನ ಮೈಲಾರಲಿಂಗೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷರನ್ನೇ ಮೊದಲುಗೊಂಡಂತೆ ಸರ್ವ ಪದಾಧಿಕಾರಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಎಲ್ಲ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಪೌರೋಹಿತ್ಯವನ್ನ ನಡೆಸಿರುವಂತಹ ವೇದಮೂರ್ತಿ ಚೆನ್ನಯ್ಯ ಶಾಸ್ತ್ರಿಗಳೇ ಮತ್ತು ಮಿತ್ರರಂದವೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಆರಕ್ಷಕ ಸಿಬ್ಬಂದಿಯವರೇ, ABC ನ್ಯೂಸ್ನ ಅರವಿಂದ್ರವರೇ, ತಾಯಂದಿರೇ ಮತ್ತು ಮಕ್ಕಳೇ, ಇವತ್ತಿನ ದಿನ ಪರಮ ಪೂಜ್ಯ 4 ಜನ ಪರಮ ಪೂಜ್ಯರು ತಮ್ಮೆಲ್ಲರಿಗೂ ಉಪದೇಶಾಮೃತವನ್ನ ನೀಡಿ ಆಶೀರ್ವಾದವನ್ನ ಮಾಡಿ ಮತ್ತು ಮುಂದಿನ ಕಾರ್ಯಕ್ರಮಗಳಿಗೆ ತೆರಳಿರುವಂಥದ್ದನ್ನು ತಾವೆಲ್ಲರೂ ನೋಡಿದ್ದೇವೆ. ಯಾಕಾಗಿಯಪ್ಪ ಅಂತಂದ್ರೆ, ಈಗ ರಾಜಯೋಗ ಇರೋದರಿಂದ ಬಹಳಷ್ಟು ಕಾರ್ಯಕ್ರಮಗಳು, ಮದುವೆಗಳು, ಗೃಹ ಪ್ರವೇಶಗಳು ಮತ್ತು ಪ್ರತಿಷ್ಠಾಪನೆಗಳು, ಕಳಸಾರೋಹಣಗಳು ಬಹಳಷ್ಟು ಇರೋದರಿಂದ ಎಲ್ಲೂ ಗುರುಗಳು ಇರಲಿಕ್ಕೆ ಬಹಳ ಸಾಧ್ಯ ಆಗ್ತಾ ಇಲ್ಲ. ನಾವು ಸಹಿತವಾಗಿ ನಿನ್ನೆಯ ದಿನ ಬಿಜಾಪುರದಿಂದ ಬಂದಿರತಕ್ಕಂಥವ್ರು, ಬಿಜಾಪುರ ಕಾರ್ಯಕ್ರಮವನ್ನು ಮುಗಿಸಿ ರಾತ್ರಿ 2 ಗಂಟೆಗೆ ಬಂದು ಇಲ್ಲಿ ರಾಂಪುರದೊಳಗೆ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಇಲ್ಲಿ ಬರೋದರಿಂದ ತಡವಾಯಿತು. ಹಾಗಾಗಿ ನಾವು ಒಂದು ರೀತಿ ಯೋಚನೆ ಮಾಡ್ಕೊಂತಾನೆ ಬಂದ್ವಿ. ಹೆಂಗಪ್ಪ ಅಂತಂದ್ರೆ, ತಡವಾಗಿ ಬಿಟ್ಟದ, ನಾವು 10 ಗಂಟೆಗೆ ಬರ್ತೀವಿ ಅಂತಲೂ ಹೇಳಿಬಿಟ್ಟಿದ್ವಿ ಕಮಿಟಿಯವರಿಗೆ ಬಂದಾಗ, ಇಲ್ಲಪ್ಪ ನಾವು ಮುಂಚೆ ಬರ್ತೀವಿ ಅಂತ. ಅದರ ಅನಿವಾರ್ಯ ಪ್ರಸಂಗ, ಹತ್ತತ್ರ ಬಂದ ಮೇಲೆ ಭಕ್ತರು ಇಲ್ಲ ಬುದ್ಧಿ ನಮ್ಮ ಕಾರ್ಯಕ್ರಮ ಅಂತಾರೆ. ಎಲ್ಲರನ್ನೂ ಒಂದೇ ರೀತಿಯಾಗಿ ಕಾಣುವಂಥ ಪರಿಸ್ಥಿತಿ ಒಳಗೆ ನಾವು ಇದ್ದಾಗ ಈ ಪರಿಸ್ಥಿತಿ ಬರ್ತದೆ. ಈಗ ನಾವು ಅನ್ಕೊಂಡು ಬರ್ತಾ ಇದ್ವಿ, ಏನಪ್ಪ ಅಂತಂದ್ರೆ ತಡವಾಗಿ ಬಿಟ್ಟದ, ಎಲ್ಲ ಕಾರ್ಯಕ್ರಮ ಮುಗಿದಿರ್ತದ, ದೈವಕ್ಕೆ ಆಶೀರ್ವಾದವನ್ನು ಮಾಡಿ ಹೊರಡೋದಷ್ಟೇ ಇರ್ತದ ಅಂತ ಅನ್ಕೊಂಡಿದ್ವಿ. ಆದರೆ ಇಲ್ಲಿಗೆ ಬಂದ ಮೇಲೆ ಅದೇನೋ ಭಕ್ತರು ಬಿಡಂಗಿಲ್ಲ ನಮ್ಮನ್ನು. ಬಟ್ ಎಲ್ಲಾದರೂ ಅಷ್ಟೇ ಕುಂದ್ರಿಸಿಬಿಡ್ತಾರೆ, ಇಲ್ಲ ಬುದ್ಧಿ ನೀವು ಮಾತಾಡ್ರಿ ಅಂತ. ಹಂಗಾಗಿ ಅನಿವಾರ್ಯ ಪ್ರಸಂಗ ಮತ್ತು ಮುಂದಿನ ಕಾರ್ಯಕ್ರಮಗಳು ಅದಾವು, ಆದರೂ ಸಹಿತ ಮತ್ತೆ ಈಗ ಬಿಡೋಂಗಿಲ್ಲಲ್ಲ. ಮುಂಚಿತವಾಗಿ ಕರೆದಿರೋದ್ರಿಂದ 4 ಮಾತುಗಳನ್ನು ತಮ್ಮೆಲ್ಲರಿಗೂ ತಿಳಿಸೋಣ ಅನ್ನುವಂಥ ವಿಚಾರವನ್ನು ತಮ್ಮೆಲ್ಲರಿಗೂ ತಿಳಿಸಿ, ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ನೋಡ್ರಿ, ಕಾರ್ಯಕ್ರಮ ತಡವಾಗ್ತದೆ, ಅದರಲ್ಲೂ ಇನ್ನೂ ತಡ, ಅದ್ರಾಗ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ. ನಿಮಗೋಸ್ಕರ ನೀವೆಲ್ಲರೂ ಇವತ್ತು ಈ ಕಾರ್ಯಕ್ರಮ ಬಿಟ್ಟು ಬೇರೆ ಯಾವ ಕಾರ್ಯಕ್ರಮಕ್ಕೆ ಹೋಗ್ತೀರಿ ಹೇಳ್ರಿ? ಬೇರೆ ಎಲ್ಲರ ಕಾರ್ಯಕ್ರಮ ಅದಾವ, ನೀವು ಕೂತವ್ರು ಎಲ್ಲರಿಗೂ ಎಲ್ಲದವ, ನಿಮಗೆಲ್ಲ ಇದೇ ಕಾರ್ಯಕ್ರಮಕ್ಕೆ ಬಂದಿರಿಲ್ಲ, ಇಲ್ಲಿ ಮುಗಿ ಶಿಸ್ತು ಮನೆಗೆ ಹೋಗ್ಯಾರ, ನೀವು ಬೇರೆ ಕಡೆ ಹೋಗ್ಯಾರ ನನ್ನ ಕಾರ್ಯಕ್ರಮಕ್ಕೆ ಇಲ್ಲ ಅಲ್ಲ. ಆದ್ರೆ ಗುರುಗಳು ಹಂಗಲ್ಲಲ್ಲ, ಇಲ್ಲೇ ಕಾರ್ಯಕ್ರಮ ಅದ, ಇನ್ನೂ ಬೇರೆ ಕಡೆ ಕಾರ್ಯಕ್ರಮ ಅದ, ಎಷ್ಟೋ ತನಕ ಕುಂದರಿಸ್ತೀರಿ ನೀವು? ಕುಂದರಿಸ್ತಂದ್ರೆ ಮತ್ತೆ ಇನ್ನೊಂದು ವಿಶೇಷ ನೋಡ್ರಿ, ನಿಮಗೆ ನೀವು ಕೂತ ಜಾಗಕ್ಕೆ ನೀರು ಕುಡಿತೀರಿ, ಎಲ್ಲನೂ ಕುಡಿತೀರಿ, ಹೌದಿಲ್ಲ? ಬೇಸಿಗೆ ಅಂದ ತಕ್ಷಣ ನೀವು ಕೂತ ಜಾಗದಾಗ ಎಲ್ಲದೂ ಆಗ್ತದೆ. ಈಗ ನಾವು ಐಸ್ ಕ್ರೀಮ್ ತಂದ್ರೆ ಅದನ್ನು ತಿಂತೀರಿ, ಇಲ್ಲಿ ಗುರುಗಳನ್ನ ಹಂಗ ಕುಂದರಿಸಿರ್ತೀರಿ, ನಿಮ್ಮನ್ನು ನೋಡ ಆನಂದ ಪಡ್ಬೇಕಲ್ಲ ನಾವು. ಈ ಪರಿಸ್ಥಿತಿ ಕುಂದರಿಸ್ಬಿಟ್ಟಿರ್ತೀರಿ. ಆದ್ರೆ ಅನಿವಾರ್ಯ ಪ್ರಸಂಗ, ಭಕ್ತರು ಉದ್ಧಾರಕ್ಕಾಗಿಯೇ ಗುರುಗಳು ಇರೋದರಿಂದ ಗುರುಗಳು ಕೂರ್ತಾರೆ ಅನ್ನುವಂಥ ವಿಚಾರವನ್ನು ತಮ್ಮೆಲ್ಲರಿಗೂ ತಿಳಿಸಿ, ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಇವತ್ತಿನ ದಿನ ಬೆಳಗುತ್ತಿ ಗ್ರಾಮದೊಳಗೆ ಭಂಡಾರದ ಒಡೆಯನನ್ನ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಭಂಡಾರದ ಒಡೆಯ ಅಂತಾನೆ ಕರೀತಾರ ವಿಶೇಷವಾಗಿ ಆತನನ್ನು. ಇವತ್ತಿನ ದಿನ ಎಲ್ಲರ ಹಣೆ ಮೇಲೆ ನೋಡಿದ್ರೆ
ಯಜಮಾನ್ರ ಹಣೆಕ್ಕಿನ್ನ ತಾಯಂದ್ರ ಹಣೆ ಮೇಲೆ ನೋಡಿದ್ರೆ ಭಂಡಾರ ಜಾಸ್ತಿ ಐತಿ. ಅವ್ರನ್ನ ನೋಡಿದ್ರೆ ಮತ್ತೆ ಬಹಳ ಖುಷಿನೂ ಆಗ್ತದ ಭಂಡಾರವನ್ನು ನೋಡಿ. ಅದೇ ಇವತ್ತು ಕಾರ್ಯಕ್ರಮ ಮುಗಿದ ನಾಳೆ ಬೆಳಿಗ್ಗೆ ಮಗ ತೊಳೆದ್ರೆ ಅವ್ರ ಹಣೆ ಮೇಲೆ ಏನಿರಂಗಿಲ್ಲ. ನಾಳೆಯಿಂದ ಇವತ್ತು ಒಂದಿನ ಪುಣ್ಯ ಐತಲ್ಲ ಅನ್ನೋದೇ ಸಂತೋಷ. ನಾಳೆಯಿಂದ ಮತ್ತೆ ಯಾರ ಹಣೆ ಮೇಲೆ ಏನಿರ್ತದೋ ಗೊತ್ತಾಗಂಗಿಲ್ಲ. ನಾವೇನಾದ್ರೂ ಈ ದುರ್ಬೀನ್ ಅಂತಿರಲ್ಲ, ನೀವೇನಂತೀರ ಅದನ್ನ ಬೂತ್ ಕನ್ನಡಿ ಅಂತಿರಲ್ಲ, ಅದನ್ನ ಹಾಕಿ ನೋಡಿದ್ರು ಹಣೆ ಮೇಲೆ ಏನ್ ಕಾಣಂಗಿಲ್ಲ, ಹಂಗಿರ್ತಾವ ಹಣೆ. ಅದನ್ನ ಇನ್ನೊಂದು ಭಾಷೆ ಒಳಗೆ ಹೇಳ್ತಾರ, ಅದು ಹೇಳ್ಬಾರ್ದು, ಆ ರೀತಿ ಒಳಗೆ ಇರ್ತಾವ ಹಣೆಗಳು. ಆದ್ರೆ ಇವತ್ತು ನೋಡ್ರಿ ಎಲ್ಲಾರ ಹಣೆ ಮೇಲೊಳಗ ಭಂಡಾರದ ಛಾಯೆ ಕಾಣ್ತಾ ಇರೋದ್ರಿಂದ ಭಂಡಾರದ ಒಡೆಯನಿಗೆ ಬಹಳ ಸಂತಸ ಆಗಿರ್ತದೆ. ಈ ಭಂಡಾರ ದಿನನಿತ್ಯ ಇರ್ಲಿ, ಆದ್ರೆ ಇಷ್ಟೊಂದು ಆಡಂಬರತೆ ಬೇಡ, ಸ್ವಲ್ಪನಾದ್ರೂ ಬೇಕಲ್ಲ. ಅದು ಭೂಷಣ ತಿಲಕ ಅಲ್ವಾ? ಇವತ್ತಿನ ದಿನ ಇಟ್ರೆ ಅಷ್ಟ ಭೂಷಣ ತಿಲಕ ಆಗೋಂಗಿಲ್ಲ. ದಿನನಿತ್ಯ ನಾವು ಯಾವಾಗ ಭೂಷಣ ತಿಲಕವನ್ನು ಇಡ್ತೇವೆಯೋ ಅವಾಗ ಭಗವಂತ ಸಂಪ್ರೀತಿ ಆಗ್ತಾನೆ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ಆ ಭಂಡಾರವನ್ನ ಹಚ್ಚೋದು ಒಂದು ವಿಶೇಷವಾಗಿರ್ತಕ್ಕಂಥ ಆಚರಣೆ. ಅದು ಇಂದಿನ ಕಾಲದೊಳಗೆ ಬಹಳಷ್ಟು ಆಚರಣೆಗಳನ್ನ ಮಾಡ್ಕೊಂಡು ಬಂದದ. ಋಷಿಮುನಿಗಳಾಗ್ಲಿ ಇಂದಿನ ಸಂಪ್ರದಾಯಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ತಾವೆಲ್ಲರೂ ನೋಡಿದ್ದೀರಿ. ಈಗ ಯಾಕಾದ್ರೆ ನೀವು ಭಂಡಾರ ಯಾಕೆ ಹಚ್ಕೊಂಡ್ಯಾರ ಅಂತಂದ್ರೆ, ಇಲ್ರಿ ದೈವದ್ದದು ದೇವರಿಂದದು ಅಂತ ಅಷ್ಟ ಗೊತ್ತಿರ್ತದೆ. ಆದ್ರೆ ಯಾರಿಗೂ ಕಾರಣಗಳೇ ಗೊತ್ತಿರೋದಿಲ್ಲ. ಹೌದಿಲ್ಲ? ಕಾರಣಗಳೇನಾದ್ರೂ ಗೊತ್ತದನ್ನ ಯಾರಿಗೂ ಗೊತ್ತಿರಂಗಿಲ್ಲ. ಆದ್ರೆ ವಿಭಿನ್ನ ಕಾರಣಗಳಿರ್ತದ. ಅದರಲ್ಲಿ ನಾವು ಇವತ್ತಿನ ದಿನ ವಿಜ್ಞಾನದ ಕಾರಣವನ್ನ ಬಹಳಷ್ಟು ಗಮನಿಸಬೇಕಾಗ್ತದೆ. ಇವತ್ತು ಯಾವ್ದಾದ್ರೂ ಒಂದು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ ವಿಜ್ಞಾನದ ಮೊರೆಯನ್ನೇ ಹೋಗ್ತೇವೆ ನಾವು. ಹೌದೋ ಇಲ್ಲ? ಇದು ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆಯನ್ನು ಇಟ್ಟೇ ತೀರ್ತೇವೆ ನಾವು. ಆದ್ರೆ ಅದು ಯಾಕಾಗಿ ಮಾಡ್ತಾ ಇದ್ರು ಅಂತ ನಾವು ಯೋಚನೆಯನ್ನು ಮಾಡೋದಿಲ್ಲ. ಹಂಗ ಇವತ್ತಿನ ದಿನ ಭಂಡಾರವನ್ನು ತಾವೆಲ್ಲರೂ ಧರಿಸಿದ್ದೇವೆ. ಹೌದಾ ಇಲ್ಲ? ಆ ಭಂಡಾರದ ಮಹತ್ವ ಬಹಳಷ್ಟು ಇರ್ತಕ್ಕಂಥದ್ದು. ಆ ಭಂಡಾರ ಯಾವುದರಿಂದ ತಯಾರಾಗ್ತದೆ ಹೇಳ್ರಿ? ಒಂದ್ ಸ್ವಲ್ಪ ಮಂಗಳಾರತಿ ಮಾಡ್ಬಾರಂತ ನಿಲ್ಸ ಅಂತ ಹೇಳಿ ಬಹಳಷ್ಟು ಏನ್ ಮಾತಾಡ್ತಾರೆ ಹೇಳ್ರಿ? ಅರಿಶಿಣದಿಂದ ಅಲ್ಲ? ಹೌದಾ ಇಲ್ಲ? ಅರಿಶಿಣದಿಂದ ಭಂಡಾರವನ್ನು ತಯಾರು ಮಾಡ್ತಾರೆ. ಹೌದಾ ಇಲ್ಲ? ನೀವೆಲ್ಲ ಹಚ್ಕೊಂಡಿರೋರು ಯಾವ್ದ್ರಿಂದ ಅಂತ ಹೇಳ್ಬೇಕಲ್ಲ. ಮತ್ತೆ ಪ್ಯೂರ್ ಅರಿಶಿಣ ಯಾವುದಿಲ್ಲ, ಅರಿಶಿಣದ ಕೊಂಬನ್ನು ಪುಡಿಯನ್ನು ಮಾಡಿ ಆ ಭಂಡಾರವನ್ನು ತಯಾರು ಮಾಡ್ತಾರೆ. ಆ ಭಂಡಾರವನ್ನ ಜಾತ್ರಾ ಕಾರ್ಯಕ್ರಮದೊಳಗೆ ಈಗಾದ್ರೂ ಹಣೆಗೆ ಹಚ್ಕೊಂಡಿದ್ರೆ ಬಹಳ ಸಂತೋಷ ಆಗ್ತದೆ. ಜಾತ್ರಾ ಕಾರ್ಯಕ್ರಮದೊಳಗೆ ಒಬ್ಬರಿಂದ ಒಬ್ಬರಿಗೆ ಅದನ್ನ ತೂರಾಡುವಂತಹ ಕಾರ್ಯವನ್ನು ಮಾಡ್ತೀರ. ಹೌದಿಲ್ಲ? ಭಂಡಾರದ ಹೌದಾ ಇಲ್ಲ? ಆ ವಿಶೇಷ ಏನಪ್ಪಾ ಅಂತಂದ್ರೆ ನೋಡ್ರಿ, ಅರಿಶಿಣದಲ್ಲಿ ಇರುವಂತಹ ಒಂದು ವೈಜ್ಞಾನಿಕ ಕಾರಣ ಹೇಗಿರ್ತದಪ್ಪ ಅಂತಂದ್ರೆ, ರೋಗ ನಿರೋಧಕ ಶಕ್ತಿಯನ್ನ ಯಾವ್ದು ಹೊಂದಿರ್ತದಪ್ಪ ಅಂತಂದ್ರೆ ಅರಿಶಿಣ ಹೊಂದಿರ್ತದೆ. ಆ ಅರಿಶಿಣವನ್ನ ನೀವೆಲ್ಲರೂ ಹರಿದ್ರಾಲೇಪನವನ್ನು ಮಾಡ್ತೀರಿ. ಯಾವ ಸಮಯದೊಳಗೆ ಮಾಡ್ತೀರಿ? ನೀವು ಮದುವೆ ಮುಂಜೊಳಗೆ ಮಾಡೋದಿಲ್ಲ, ಮಾಡ್ತೀರಿ ಇಲ್ಲ? ಮದುವೆ ಕಾರ್ಯಕ್ರಮದೊಳಗೆ ಅರಿಶಿಣವನ್ನು ಹಚ್ಚುವಂತಹ ಶಾಸ್ತ್ರವನ್ನು ಮಾಡ್ತೀರಿ. ಯಾಕಾಗಿ ಮಾಡ್ತೀರಿ ಹೇಳ್ರಿ? ಎಲ್ಲ ಕಡೆ ಅರಿಶಿಣವನ್ನ ಧಾರಣೆಯನ್ನು ಮಾಡ್ತೀರಿ. ಹೌದೋ ಇಲ್ಲ? ಅರಿಶಿಣವನ್ನ ಯಾಕಾಗಿ ಮಾಡ್ತಾರಪ್ಪ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂತಹ ದೇಹದೊಳಗೆ ಆಗುವಂತಹ ಚರ್ಮದಲ್ಲಿ ಬರುವಂತಹ ರೋಗಗಳನ್ನ ನಿವಾರಣೆ ಮಾಡುವಂತಹ ಶಕ್ತಿ ಯಾವುದರಲ್ಲಿ ಇರ್ತದಪ್ಪ ಅಂದ್ರೆ ಆ ಅರಿಶಿಣದಲ್ಲಿ ಇರೋದರಿಂದ ಆ ಅರಿಶಿಣವನ್ನ ಲೇಪನವನ್ನ ಮಾಡುವಂಥದ್ದನ್ನ ನಾವು ಕಾಣ್ಬೋದಾಗ್ತದೆ. ಸುಮ್ಮನೆ ಇವನ್ನೆಲ್ಲ ಇಂದಿನ ಋಷಿಮುನಿಗಳು ಸುಮ್ಮನೆ ಮಾಡಿರ್ತಕ್ಕಂಥದ್ದಲ್ಲ. ನಾವ್ ಇವತ್ತಿನ ದಿನ ಅರಿಶಿಣವನ್ನ ಇವತ್ತು ಕಾರ್ಯಕ್ರಮ ಐತಿ, ಹಣೆ ಮ್ಯಾಗ ಅರಿಶಿಣ ಐತೆ, ನಾಳೆ ಕಾರ್ಯಕ್ರಮ ಯಾವ್ದಾರ ಚಾಲು ಆತಂದ್ರೆ ಅರಿಶಿಣಲ್ಲ ಅದನ್ನ ಹತ್ರಕ್ಕೂ ಮುಟ್ಸಂಗಿಲ್ಲ ನಾವು. ಹೌದಿಲ್ಲ? ಈಗಿನ ಹೆಣ್ಮಕ್ಳಿಗೆ ಅದನ್ನ ಹಚ್ಕೊಳ್ರಿ ಅಂದ್ರೆ ನೋಡ್ರಿ, ಒಂದಿಷ್ಟು ಜನ ಹಚ್ಚಾರ, ಒಂದಿಷ್ಟು ಜನ ಹಚ್ಚಿಲ್ಲ. ಅವ್ರನ್ನೆಲ್ಲ ನೀಟಾಗಿ ಗಮನಿಸ್ರಿ ನೀವು. ಮತ್ತೆ ತಿರುಗಿ ನೋಡಕ್ ಹೋಗ್ಬೇಡ್ರಿ, ಕಡಿಕೆ ಇರ್ಲಿ ಯಾರ್ಯಾರು ಹಚ್ಚಾರ ಅಂತ. ಯಾಕೆ ಹಚ್ಚೋದಿಲ್ಲ ಅಂತಂದ್ರೆ ಬಾರಿ ಯೋಚನೆ ಮಾಡಿ ಹೇಳ್ತಾರ ನೋಡ್ರಿ, ಇನ್ಫೆಕ್ಷನ್ ಆಗ್ತದ ಅಂತ ಯೋಚನೆ ಮಾಡ್ತಾರ. ಹೌದಿಲ್ಲ? ಸ್ಕಿನ್ ಅಲರ್ಜಿ ಆಗ್ತದೆ ಅಂತ. ಅದು ಸತ್ಯವೇ, ಅವರನ್ನ ವಿರೋಧ ಮಾಡೋದಲ್ಲ. ಆದ್ರೆ ಈಗಿನ ಭಂಡಾರ ಬರ್ತಕ್ಕಂಥದ್ದು ಇನ್ಫೆಕ್ಷನ್ ಆಗೇ ಆಗ್ತದೆ ಆ ಪೌಡ್ರ್. ಆದ್ರೆ ಪ್ಯೂರ್ಲಿ ಆಗಿ ನೀವ ತಯಾರು ಮಾಡಿದಂತಹ ಅರಿಶಿಣದ ಪುಡಿ ಭಂಡಾರ ಅದಲ್ಲ, ಅದು ಯಾವುದೇ ಕಾರಣಕ್ಕೂ ಇನ್ಫೆಕ್ಷನ್ ಆಗೋದಿಲ್ಲ. ನಿಮ್ಮಲ್ಲಿರ್ತಕ್ಕಂತಹ ಚರ್ಮದ ರೋಗವನ್ನ ನಿವಾರಣೆ ಮಾಡುವಂತಹ ಶಕ್ತಿ ಯಾವ್ದಕ್ಕಿರ್ತದಪ್ಪ ಅಂತಂದ್ರೆ, ಯಾವ್ದಕ್ಕಿರ್ತದೆ? ಅರಿಶಿಣಕ್ಕಿರ್ತದೆ. ಅಂತ ಅರಿಶಿಣವನ್ನ ಭಂಡಾರದೊಡೆಯ ಆಶೀರ್ವಾದವನ್ನ ಮಾಡಿ ಅದನ್ನ ನೀವು ಲೇಪನ ಮಾಡಿದ್ದೆ ಆದ್ರೆ ನಿಮ್ಮ ಕರ್ಮಗಳು ದೂರ ಆಗ್ತವೆ ಅನ್ನುವಂಥ ವಿಚಾರವನ್ನ ತಾವೆಲ್ಲ ತಿಳ್ಕೊಬೇಕಾಗ್ತದೆ. ಇದರ ಜೊತೆಗೆ ಇವತ್ತಿನ ದಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಗಳಾಗಿದ್ದೀರಿ. ಇಂತಹ ಒಂದು ಸಂಗತಿಯನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಬೇಕಾಗ್ತದೆ. ಇದರ ಜೊತೆಗೆ ಇವತ್ತಿನ ದಿನ ಮೈಲಾರ ಲಿಂಗನ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ತಾವೆಲ್ಲರೂ ಮೈಲಾರ ಲಿಂಗಕ್ಕೆ ಹೋಗಿರ್ತಕ್ಕಂಥವ್ರು ಬಹಳಷ್ಟು ಮಂದಿ ಅದೇರಿ. ಜಾತ್ರಾ ಸಮಯದಾಗ ಹೋದ್ರೆ ದರ್ಶನ ಆಗೋದೇ ಬಹಳ ಪುಣ್ಯ.
ಆದ್ರೆ ಬಿಡುವಿನ ದಿನದೊಳಗೆ ಬಹಳಷ್ಟು ಸರಳವಾಗಿ ದರ್ಶನ ಆಗುವಂಥದ್ದನ್ನು ನಾವು ನೋಡಿದ್ದೇವೆ. ನಾವು ಮೈಲಾರಕ್ಕೆ ಹೋದಂಥವ್ರೆ ದರ್ಶನವನ್ನು ಮಾಡಿರ್ತಕ್ಕಂಥವ್ರು. ಅಲ್ಲಿ ಲಿಂಗ ರೂಪವನ್ನು ನಾವೆಲ್ಲರೂ ಕಾಣ್ತೇವೆ. ನೋಡಿದಿಲ್ಲ? ಎಷ್ಟೋ ಜನ ಅಭಿಷೇಕವನ್ನ ಮಾಡಿಸಿದಂಥವರಿಗೆ ಬಹಳ ಹತ್ತಿರದಿಂದ ಲಿಂಗ ದರ್ಶನ ಆಗ್ತದೆ, ಹೌದಾ ಇಲ್ಲ? ಅದರ ವಿಶೇಷತೆ ನೋಡ್ರಿ, ಆ ಲಿಂಗ ದರ್ಶನದ ವಿಶೇಷತೆ ಹೆಂಗ ಅಂದ್ರೆ, ಶಿವ ಅಭಿಷೇಕ ಪ್ರಿಯ ಅಂತ ನಾವು ಕರಿತೇವೆ, ವಿಷ್ಣುವನ್ನ ಅಲಂಕಾರ ಪ್ರಿಯ ಅಂತ ನಾವು ಕರಿತೇವೆ. ವಿಷ್ಣು ದೇವಾಲಯದಲ್ಲಿ ಯಾವಾಗಲೂ ನೋಡ್ರಿ ಅವ ಅಲಂಕಾರ ಪ್ರಿಯ. ಅವನಿಗೆ ಯಾವತ್ತೂ ಕೂಡ ವಿಷ್ಣುವನ್ನ ಅಲಂಕಾರ ಅಭಿಷೇಕವನ್ನ ಮಾಡಿದ್ರೂ ಸಹಿತ ಅಲಂಕಾರದೊಳಗೆ ಬಹಳಷ್ಟು ವಿಭಿನ್ನವಾಗಿ ನಾವು ಕಾಣ್ಬೋದಾಗ್ತದೆ. ನೋಡ್ರಿ ತಿರುಪತಿಯನ್ನು ನೋಡ್ರಿ, ಅಲ್ಲಿ ಅಭಿಷೇಕ ಮಾಡ್ತಾರೆ ನಿಜ, ಆದ್ರೂ ಅಲಂಕಾರಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡುವಂಥದ್ದು. ಒಡವೆ ವೈಡೂರ್ಯಗಳನ್ನ ಹಾಕ್ತಾರೆ ಇಲ್ವ, ಹೌದೋ ಇಲ್ಲ? ಅಂಥದ್ದನ್ನ ಪ್ರಿಯವಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ವಿಷ್ಣು ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ಆದ್ರೆ ಅಭಿಷೇಕ ಪ್ರಿಯ ಯಾರಪ್ಪ ಅಂತಂದ್ರೆ ಶಿವ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು. ಈಗ ಮೈಲಾರ ಲಿಂಗೇಶ್ವರ ಶಿವನ ಸ್ವರೂಪವೇ. ಅಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆ ಆಗದೆ, ಎರಡು ಕಡೆನೂ ಇದೆ, ಹೌದಲ್ಲ? ಹೌದು, ಎರಡು ಕಡೆ ಇದೆ. ಆದ್ರೆ ವಿಶೇಷ ಏನಪ್ಪಾ ಅಂತಂದ್ರೆ, ಅಭಿಷೇಕ ಮಾಡಿದಂತಹ ನೀರು ಎಲ್ಲಿ ಹೋಗ್ತದಂತ ಇವತ್ತಿನವರೆಗೂ ಸಹಿತ ಯಾರಿಗೂ ಗೊತ್ತಿಲ್ಲ. ಗೊತ್ತದನ್ನು ಯಾರಿಗಾದ್ರೂ? ಅಲ್ಲಿ ಅಭಿಷೇಕವನ್ನ ಮಾಡಿದಂತಹ ಜಲ ಎಲ್ಲಿಗೆ ಹೋಗ್ತದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಅಂತ ವಿಶೇಷವಾಗಿರ್ತಕ್ಕಂಥದ್ದು ಮೈಲಾರ ಲಿಂಗೇಶ್ವರನ ಪ್ರಸಿದ್ಧಿ ಸ್ಥಳವಾಗಿರ್ತಕ್ಕಂಥದ್ದನ್ನ ನೀವು ಕಾಣಬಹುದಾಗ್ತದೆ. ಆದ್ರೆ ಅವನ ಮಹತ್ವ ಹೆಂಗದ ನೋಡ್ರಿ, ಅಭಿಷೇಕ ಪ್ರಿಯನಿಗೆ ಎಷ್ಟು ಅಭಿಷೇಕವನ್ನ ಮಾಡಿದ್ರೂ ಸಹಿತ ಆತ ಎಲ್ಲೇ ಜಲವನ್ನ ಹರಿಸ್ತಾ ಇದ್ದಾನೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ನೀವೆಲ್ಲ ಗಮನವಿಟ್ಟು ಕಾಣ್ರೆ ಗೊತ್ತಾಗ್ತದೆ, ಅದನ್ನ ನೋಡಿದ್ರೆ ಗೊತ್ತಾಗ್ತದೆ. ಅಭಿಷೇಕವನ್ನ ಮಾಡಿಸಿದ್ರೆ ನಿಮಗೆ ಹತ್ತಿರದಿಂದ ಗೊತ್ತಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಒಳಗಡೆ ಒಂದ್ ಸ್ವಲ್ಪ ಕಮ್ಮಿ ಬಿಡ್ತಾ ಇಲ್ಲ ಅಂತ ನಾನು ಕಾಣಿಸ್ತದೆ ಅಲ್ಲ. ಈಗ ಬಹಳಷ್ಟು ಬಿಗಿಯನ್ನು ಮಾಡಿದ್ದಾರೆ, ಯಾಕಂದ್ರೆ ನಾವು ಹೋಗಿದಂತ ಸಂದರ್ಭ ಬಹಳಷ್ಟು ಇದೆ. ಆದ್ರೆ ಈಗ ಬಹಳಷ್ಟು ಗಳಿಗೆ ಮಾತ್ರ ಅವಕಾಶ ಅದ ಒಬ್ಬರಿಗೆ, ಆದ್ರೆ ಬಹಳಷ್ಟು ಅವಕಾಶಗಳನ್ನು ಕಡಿಮೆ ಮಾಡಿದ್ದಾರೆ, ಅನಿವಾರ್ಯ ಕಾರಣಗಳಿಂದ ಕಡಿಮೆ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಇವತ್ತಿನ ದಿನ ತಾವೆಲ್ಲರೂ ಮೈಲಾರ ಲಿಂಗನ ದರ್ಶನಕ್ಕೆ ಅವರ ಆಶೀರ್ವಾದಕ್ಕೆ ಭಾಗಿಯಾಗಿದ್ದೀರಿ. ಸಮಯದ ಅಭಾವದ ಪ್ರಸಾದ ನಾವು ಮಾತಾಡ್ಬೇಕು ಅಂತ ಕೂತಾಗ್ಲೇ ಪ್ರಸಾದ ಚಾಲು ಆಗಿಬಿಡ್ತದ. ಅದೇನೋ ಗೊತ್ತಿಲ್ಲ, ನೀವು ಆ ಕಡೆಗೆ ಗಮನ ಹಾಕ್ಬಿಟ್ಟಿರ್ತೀರಿ. ಪುಣ್ಯ ಏನಪ್ಪಾ ಅಂತಂದ್ರೆ ಒಂದಿಷ್ಟು ಜನ ಈ ಕಡೆ ಕದಿರಲ್ಲ ಅನ್ನೋ ಕಾರಣದಿಂದಲ್ಲಾರು ನಾವು ಮಾತಾಡ್ಬೇಕಾಗ್ಯದ, ಅನಿವಾರ್ಯತೆ. ಇದರ ಜೊತೆಗೆ ಬಹಳಷ್ಟು ತಾಯಂದ್ರೆ ಅದಿರಿ, ಯಜಮಾನ್ರು ಒಂದ್ ಕಡೆಗೆ ತಾಯಂದ್ರು ಒಂದ್ ಕಡೆ ಕೂತಿರೋದು ಒಂಥರ ವಿಶೇಷ ಅನ್ನಿಸ್ತದೆ ಇಲ್ಲೂ. ಇದರ ಜೊತೆಗೆ ಬಹಳ ಏನಪ್ಪಾ ಅಂತಂದ್ರೆ ಎಲ್ಲ ಕಡೆ ಹೇಳೋದು ಒಂದೇ, ಮೊದಲು ತಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ರಿ ಅನ್ನೋದನ್ನ ತಾವು ಯಾರೂ ಮರಿಬಾರ್ದು. ಇದನ್ನ ಎಲ್ಲೋದ್ರೂ ಎಳ್ಳೇಬೇಕು ಅನ್ನೋದು ಅನಿವಾರ್ಯತೆ ಬಂದ್ಬಿಟ್ಟದ. ಬೇಕಂದ್ರೆ ಈಗ ಅನಿವಾರ್ಯತೆ ನಾವೇ ತಿದ್ದಬೇಕಾದಂತ ಪ್ರಸಂಗಗಳು ಬಂದಿರೋದ್ರಿಂದ ಅನಿವಾರ್ಯತೆ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡ್ರಿ. ಇದರ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ನೀವು ನೋಡ್ರಿ ಇದರ ಹಿಂದೆ ಹೋದಂತ ಸಂದರ್ಭದೊಳಗೆ ಹೊನ್ನಾಳಿ ಹಿರೇಕಲ್ ಮಠ ಆಗ್ಲಿ, ಕುಂಕೋಬದಲ್ಲಾಗ್ಲಿ ಅಥವಾ ರಾಂಪುರ ಬೃಹನ್ಮಠದೊಳಗಾಗ್ಲಿ ಸಾಮೂಹಿಕ ವಿವಾಹಗಳು ನಡೀತಾ ಇತ್ತು, ಹೌದಾ ಇಲ್ಲ? ತಾವೆಲ್ಲರೂ ಹೋಗಿದ್ದೀರಿ, ಆದಷ್ಟು ಗೊತ್ತದ. ತೀರ್ಥರಾಮೇಶ್ವರದಲ್ಲೂ ನಡೀತಾ ಇರ್ತದ, ಅಲ್ಲಿ ಸಾಮೂಹಿಕ ವಿವಾಹ ನಡೆದದ ಇಲ್ಲ ಅಲ್ಲ? ಸಾಮೂಹಿಕ ವಿವಾಹ ನಡೆದಿಲ್ಲ, ಆದ್ರೆ ಬಹಳಷ್ಟು ವಿವಾಹಗಳು ನಡೀತಾ ಹೋಗ್ತಾವ. ಆದ್ರೆ ಸಾಮೂಹಿಕ ವಿವಾಹಗಳು ನಡೀತಂತ ಒಂದು ಧರ್ಮ ಕಾರ್ಯ ಎಲ್ಲಪ್ಪ ಅಂತ ಮಠ ಮಂದಿರಗಳು ದೇವಸ್ಥಾನಗಳೊಳಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರ್ತಾವ. ಈ ಕಾರ್ಯಕ್ರಮದೊಳಗೆ ಅವಾಗ ನೀವು ನೋಡಿದಂತ ಸಂದರ್ಭದೊಳಗೆ ಏನಾಗ್ತಿತ್ತಪ್ಪ ಅಂತಂದ್ರೆ 25 ಮದುವೆ, 35 ಸಾಮೂಹಿಕ ಮದುವೆ, ಹಿಂಗ 100, 125 ಹಿಂಗ ನಡೀತಾ ಇತ್ತು. ಇತ್ತೀಚಿನ ದಿನದೊಳಗ ಬಹಳಷ್ಟು ಕಮ್ಮಿ ಆಗ್ತಾ ಅದಾವ, ಹೌದಾ ಇಲ್ಲ? ಯಾಕೆ ಕಮ್ಮಿ ಆಗ್ತದಾವ ಅಂತ ಯಾರಿಗೂ ಗೊತ್ತಿಲ್ಲ, ಆದ್ರೂ ಸಹಿತ ಕಮ್ಮಿ ಆಗ್ತದವ ಅನ್ನೋದು ನಿಜ, ಹೌದಾ ಇಲ್ಲ? ಹೌದಲ್ಲ? ಎಲ್ಲರಿಗೂ ಸತ್ಯ. ಆದ್ರೂ ಯೋಚನೆ ಮಾಡ್ತಾ ಇದೀವಿ ಯಾಕೆ ಕಮ್ಮಿ ಆಗ್ತಾ ಇದೆ ಅಂತ ಯೋಚನೆ ಮಾಡಿದೀವಿ, ಆದ್ರೆ ಯಾಕೆ ಅಂತ ಗೊತ್ತಾಗಂಗಿಲ್ಲ. ಗೊತ್ತದ, ಆದ್ರೂ ಗೊತ್ತಾಗ್ತಾ ಇಲ್ಲ ಅಂತಾನು ಯೋಚನೆ ಮಾಡ್ತೀರಿ. ಏನಪ್ಪಾ ಅಂದ್ರೆ ಪ್ರಮುಖ ಕಾರಣ ಇವತ್ತು ರೈತರ ಮಕ್ಕಳಿಗೆ ಹೆಣ್ಣನ್ನು ಕೊಡ್ತಾ ಇಲ್ಲ ಅನ್ನೋದೇ ಪ್ರಮುಖ ಕಾರಣ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು, ಹೌದಾ ಇಲ್ಲ? ಇವತ್ತು ರೈತರ ಮಕ್ಕಳಿಗೆ ಹೆಣ್ಣನ್ನು ಕೊಟ್ಟಿದ್ದೇ ಆದ್ರೆ, ಗಂಡ ಹೆಣ್ಣನ್ನ ರೈತರ ಮಕ್ಕಳಿಗೆ ಕೊಟ್ಟದ್ದೇ ಆದ್ರೆ ಇವತ್ತು ಸಾಮೂಹಿಕ ವಿವಾಹಗಳು ಇನ್ನೂ ಜಾಸ್ತಿ ಆಗ್ತಾವ. ನೀವೇನ್ ಮಾಡ್ತೀರಿ? ಎಲ್ಲ ಬಿಸ್ನೆಸ್ ಮ್ಯಾನಿಗೆ ಕೊಡಕ್ ಯೋಚನೆ ಮಾಡ್ತೀರಿ, ಅವ್ರನ್ನ ಹಂಗ ಓದಿಸಿರ್ತೀರಿ ಹೆಣ್ಮಕ್ಳನ್ನ. ಮತ್ತ ಹುಡುಕೋದ್ನ ಹೆಂಗ ಮಾಡ್ತೀರಿ? ಅಂತರ್ನೇ ಹುಡುಕ್ತೀರಿ ಬಿಸ್ನೆಸ್ ಮ್ಯಾನ್. ಅವರೆಲ್ಲ ಬಿಸ್ನೆಸ್ ಮ್ಯಾನ್ಗಳು ಹೆಂಗ ಓದಿ ಆ ಲೆಕ್ಕಕ್ಕೆ ಓದಿಸ್ಬಿಟ್ಟಿರ್ತೀರಿ ಅಂದ್ರೆ ನೀವು, ಅವ್ರು ನಿಮ್ಮನ್ನ ಬಿಟ್ಟು ಹೊರದೇಶಕ್ಕೆ ಹೋಗ್ಬಿಟ್ಟಿರ್ತಾರ. ನಿಮ್ಮನ್ನ ಕರ್ಕೊಂಡಾದ್ರೂ ಹೋದ್ರೆ ಪುಣ್ಯ, ನಿಮ್ಮನ್ನ ಬಿಟ್ಟ ಹೊರದೇಶಕ್ಕೆ ಹೋಗೋ ಲೆಕ್ಕಕ್ಕೆ ನೀವು ಓದಿಸ್ಬಿಟ್ಟಿರ್ತೀರಿ. ಅದೇ ಸಮಸ್ಯೆ ನಿಮ್ಮದು.
ಈ ಸಂಸ್ಕಾರ ಇಲ್ದಲೆ ಓದಿಸಿದ್ರೆ ಬಹಳಷ್ಟು ಸಮಸ್ಯೆಗೀಡಾಗೋದು ಯಾರ ಅಂದ್ರೆ ನೀವೇ ಅನ್ನೋದನ್ನು ನೀವು ಯೋಚನೆ ಮಾಡ್ಬೇಕಾಗ್ತದೆ. ಇಂತಹ ಪ್ರಸಂಗಗಳು ಬಹಳಷ್ಟು. ಅದನ್ನು ಮೊನ್ನೆ ಕಾರ್ಯಕ್ರಮ ನಡೆದಾಗ ಮಲ್ಲಿಗೆನಹಳ್ಳಿ ಒಳಗೆ ಇದ ಮಾತನ್ನು ನಾವು ಹೇಳಿದ್ವಿ. ಅಲ್ಲಿ ಬಹಳಷ್ಟು ಜನ ಕೇಳಿಸ್ಕೊಂಡಿದ್ದಾರೆ. ಅಂಥವ್ರ ತಾಯಂದ್ರೆ ಇಲ್ಲಿ ಬಂದು ಅದಾರೆ. ಇದರ ಜೊತೆಗೆ ಒಂದು ನೈಜ ಘಟನೆ ಏನಪ್ಪಾ ಅಂತಂದ್ರೆ, ತಾಯಿ ತನ್ನ ಮಗುವನ್ನ ಓದಿಸ್ತಾ ಇರ್ತಾಳೆ. ಓದಿಸಂತ ಸಂದರ್ಭದೊಳಗೆ ಏನಾದ್ರೂ ಅವನು ದೀಡ್ಲೆಯನ್ನು ಮಾಡಿದ್ರೆ ಅಥವಾ ಚೇಷ್ಟೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಈಗಿನ ತಾಯಿ ಅಂದ್ರೆ ಏನ್ ಮಾಡ್ತಾ ಇದಾರೋ ಹಂಗೆ ಅವಳು ಈಗ ಮತ್ತೆ ಗಲಾಟೆ ಮಾಡೋಂಗಿಲ್ಲಲ್ಲ, ಅಳೋಂಗಿಲ್ಲಲ್ಲ. ಹಿಂಗೆಲ್ಲ ಹೊತ್ತಾಗ ಏನ್ ಮಾಡ್ತೀರಿ ನೀವೆಲ್ಲ? ಏನ್ ಬಡಿತೀರಾ ಅಥವಾ ಪುಸ್ತಕ ಓದಂತೀರಾ? ಏನ್ ಮಾಡ್ತೀರಿ? ಮೊಬೈಲ್ ಕೊಡ್ತೀರಿಲ್ಲ, ಅದು ಬಿಟ್ಟು ಇನ್ನೇನ್ ಮಾಡಂಗಿಲ್ಲ. ಮೊಬೈಲ್ ಕೊಟ್ರಿ ಮೊಬೈಲ್ ಕೊಡ್ತಾರ. ಹಂಗ ಆ ತಾಯಿನೂ ಈ ಇತ್ತೀಚಿನ ದಿನಗಳಲ್ಲಿ ತಾಯಿ ಆಕೆನು ಮೊಬೈಲ್ ಅನ್ನು ಕೊಡುವಂತ ಸಂದರ್ಭ ಬರ್ತದ. ಮೊಬೈಲ್ ಅನ್ನು ಕೊಟ್ಟು ಅದೇ ರೂಢಿಯನ್ನು ಮಾಡ್ತಾಳ. ಅವಳು ಮೊಬೈಲ್ ಕೊಡ್ತಾ ಇರ್ತಾಳ ಪದೇ ಪದೇ. ಏನಾದ್ರೂ ಚೇಷ್ಟೆಯನ್ನು ಮಾಡಿದ್ರು ಮೊಬೈಲ್ ಕೊಡ್ತಾ ಇರ್ತಾಳ. ಹಿಂಗೆ ಆ ಹುಡುಗ ಹೆಂಗ್ ಹಾಕ್ತಾನಪ್ಪ ಅಂತಂದ್ರೆ, ಏನಾದ್ರೂ ಒಂದು ಸ್ಕೂಲಿಗೆ ಹೋಗಿ ಬಂದ ಅಂದ್ರೆ ತಕ್ಷಣ ಬ್ಯಾಗ್ ಎಸಿಯೋದು, ಮೊಬೈಲ್ ಇಟ್ಕೊಳೋದು. ಇದೇ ಕಾರ್ಯ ಒಂದು ಬೇರೆ ಇಲ್ಲ. ಅವನಿಗೆ ಆಟೋಪಚಾರಗಳ ಪರಿಜ್ಞಾನವೇ ಇರೋಂಗಿಲ್ಲ. ಹೊರಗೆ ಹೋಗಿ ಆಟ ಆಡಬೇಕು ಅನ್ನೋಂಥ ಪರಿಜ್ಞಾನವೇ ಇರೋದಿಲ್ಲ. ಎಂದು ಹುಡುಗರು ಹೆಂಗಿರ್ತಿದ್ರು ಹೇಳ್ರಿ? ನೀವೇ ಹೋಗಿ ಅವನ್ನ ಎಳ್ಕೊಂಬರ್ಬೇಕಾಯ್ತು. ಎಲ್ಲೆಲ್ಲಿರ್ತಿದ್ವೋ ಏನೋ ಅನ್ನೋದು ಗೊತ್ತಿರ್ತದಿಲ್ಲ ನಿಮಗೆ, ಹೌದಿಲ್ಲ? ನೀವೆಲ್ಲ ಆಡಿರಿಲ್ಲ? ಎಲ್ಲೆಲ್ಲಿರ್ತಿದ್ರಿ ಎಚ್ಚರಂಗೆ ಇರಂಗಿಲ್ಲ. ಸ್ಕೂಲ್ ಆತು, ಹೊಲಗಳಾತು, ಎಲ್ಲೆಲ್ಲಿ ಇರ್ತಿದ್ರಿ ಅನ್ನೋದು ಗೊತ್ತಾಗೋದಿಲ್ಲ. ನಿಮ್ಮನ್ನ ಹುಡುಕಿಂದ ನಿಮ್ಮ ಅಪ್ಪದಿರ ನಿಮ್ಮ ಹೌದಿರ ಏನ್ ಮಾಡಾರ? ಕೋಲ್ ಇಟ್ಕೊಂಡು, ಹೌದಿರಾದ್ರೆ ಸೌಟ್ ಇಟ್ಕೊಂಬರಾರು, ಅಪ್ಪದಿರಾದ್ರೆ ಬಾರಿ ಕೋಲ್ ತಗೊಂಡ್ ಬಂದ್ಬಿಡೋಣ. ಎಲ್ಲದನ್ನ ನನ್ನ ಮಗ ಅಂತ ಹುಡುಕ್ಯಂಡ್ ಮತ್ತೆ ಅಲ್ಲಿ ಇಲ್ಲಿ ಅಂತ ಏನಿಲ್ಲ, ಅಲ್ಲಿಂದನೇ ಬಡ್ಕೊಂಬರದ ಮನೆಗೆ ಬರೋ ತನಕ ಹಂಗ ಬರೋದು. ಆದ್ರೆ ಈಗಿನ ಪ್ರಸಂಗ ಹೆಂಗದ ಅಂದ್ರೆ ಮೊಬೈಲ್ ಕೊಡೋದು ಒಂದೇ, ಅದೇ ಒಂದು ಜವಾಬ್ದಾರಿ. ಅದನ್ನ ಯೋಚನೆ ಮಾಡ್ಬೇಕು. ಆ ಮೊಬೈಲ್ ಅನ್ನು ಕೊಡ್ತಾ ಇದ್ರು ತಾಯಿ ಪದೇ ಪದೇ. ಇದನ್ನ ನೋಡಿ ಬೇರೆಯವರು ಹೆಂಗ್ ಹೇಳ್ತಾ ಇದ್ರು ಅಂತಂದ್ರೆ, ಬುದ್ಧಿವಾದವನ್ನು ಹೇಳುವಂಥದ್ದು ಧರ್ಮ. ಒಂದಿಷ್ಟು ಜನ ಬುದ್ಧಿವಾದವನ್ನು ಹೇಳ್ತಾರೆ, ಇನ್ನೊಂದಿಷ್ಟು ಜನ ಒಳ್ಳೆ ಕೆಲಸ ಮಾಡಿದೀವಿ ಅಂತಾನು ಅಂತಾರೆ. ಯಾಕಂದ್ರೆ ತನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು, ಬೇರೆಯವ್ರದ್ದೇನು ತಲೆ ಕೆಡಿಸ್ಕೊನಲ್ಲ ಅಂತಾರು ಇರ್ತಾರೆ. ಒಳ್ಳೇದಾಗ್ಲಿ ಅನ್ನೋರು ಏನ್ ಮಾಡ್ತಾರೆ, ಮೊಬೈಲ್ ಕೊಡ್ಬೇಡ, ಪದೇ ಪದೇ ಮೊಬೈಲ್ ಕೊಟ್ರೆ ಹಾಳಾಗ್ತಾರೆ, ಓದೋ ಕಡೆ ಗಮನ ಇರಲ್ಲ, ಹಿಂಗೆಲ್ಲ ಬಹಳ ಹೇಳ್ತಾ ಇದ್ರು ಬೇರೆಯವರು. ಅದನ್ನ ಗಮನಿಸಿದಂತ ತಾಯಿಗೆ ಸಿಟ್ಟು ಬಂತು. ಆತ ಮೊಬೈಲ್ ಅನ್ನ ನೋಡ್ಕೊಂಡು ಕೂತಿದ್ದ. ಆ ಮೊಬೈಲ್ ಅನ್ನು ನೋಡ್ಕೊಂಡು ಕೂತಿದ್ದವನ್ನ ತಕ್ಷಣ ಹೋಗಿ ತಾಯಿ ಎಷ್ಟೇ ಹೇಳಿದ್ರು ಕೇಳಲಿಲ್ಲ. ಆ ಮೊಬೈಲ್ ಅನ್ನ ತಕ್ಷಣ ತಾಯಿ ಸಿಟ್ಟಿನಿಂದ ಆ ಮೊಬೈಲ್ ಅನ್ನ ಕಿತ್ತು ಬಿಸಾಕಿ ಆಕೆ ಬೇರೆ ಕೆಲಸವನ್ನು ಮಾಡ್ತಾ ಇದ್ದ. ಇಂಥ ಸಂದರ್ಭದೊಳಗೆ ತನ್ನ ಮಗ ಆ ಮೊಬೈಲಿಗೆ ಮಾರು ಹೋದಂಥವನು, ಆ ಮೊಬೈಲಿನೊಳಗೆ ಇದ್ದಂಥವನು, ಅವನಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ತಕ್ಷಣ ಈ ಸಂದರ್ಭ ಯಾರ ಕಾರ್ಯದಲ್ಲೂ ಬಂದೇ ಇಲ್ಲ. ಹಿಂಗ ತನ್ನ ತಾಯಿ ಸಿಟ್ಟನ್ನ ಮಾಡೇ ಇಲ್ಲ. ಅಂತ ಸಂದರ್ಭದೊಳಗೆ ಆತನಿಗೆ ಏನ್ ಅನ್ನಿಸ್ತೋ ಏನೋ, ಯೋಚನೆಗಳು ಹೆಂಗಿರ್ತವೆ ಅನ್ನೋದಕ್ಕೆ ಆತ ಒಂದು ಬಡಿಗೆಯನ್ನ ತಂದು ಆ ತಾಯಿಯ ತಲೆಗೆ ಬಡಿತಾನೆ. ನೋಡ್ರಿ, ಇಂಥ ಸಂದರ್ಭ ಹೆಂಗ ಬರ್ತದೆ ಅನ್ನೋದನ್ನ ನೀವು ನೋಡ್ರಿ. ನಿಮ್ಮ ಮಕ್ಳಿಗೂ ನೀವು ಹಿಂಗ ಮಾಡ್ತಿದ್ದೀರಿ ಇತ್ತೀಚಿನ ದಿನದೊಳಗೆ. ಅವನು ಯಾವ ಪ್ರಸಂಗದೊಳಗದ ನೋಡ್ರಿ. ತನ್ನ ತಾಯಿಗೆ ಆತ ಬಡಿಗೆ ತಗೊಂಡು ಬಡದು ಆ ತಾಯಿಯನ್ನ ಗಮನಿಸ್ಲೇ ಇಲ್ಲ. ಆ ತಾಯಿ ನೆಲಕ್ಕೆ ಬಿದ್ದು ಬಿಡ್ತಾಳೆ. ಅವನ ಮೊಬೈಲ್ ತಗಂತ ಮತ್ತೆ ಅದನ್ನ ಒತ್ತಕ್ಕೆ ಶುರು ಮಾಡಿದಾನೆ. ಅಂದ್ರೆ ಈ ಪ್ರಸಂಗದೊಳಗೆ, ಈ ಪರಿಸ್ಥಿತಿಯೊಳಗೆ ನಾವು ಅದೀವಿ ಅನ್ನೋದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಬೇಕು. ಈ ಪರಿಸ್ಥಿತಿಯನ್ನ ತಂದವ್ರು ಯಾರು, ಮಾಡಿದವ್ರು ಯಾರು? ನಾವೇ ಅಲ್ವಾ? ಈ ಪ್ರಸಂಗಗಳು ಬರಬಾರದು. ಮೊಬೈಲ್ ಬೇಕು, ಬೇಡ ಅಂತ ಹೇಳೋದಿಲ್ಲ. ಎಷ್ಟು ಬೇಕೋ ಅಷ್ಟೇ ಇರಬೇಕು. ಮೊಬೈಲನ್ನೇ ಉಪಯೋಗಿಸ್ಬೇಕು ಅಂತ ಬೇಡವೇ ಬೇಡ ಅಂತ ಯಾರೂ ಹೇಳೋದಿಲ್ಲ. ಎಷ್ಟು ಅವಶ್ಯ ಅದ ಅಷ್ಟು ಉಪಯೋಗಿಸ್ರಿ ಅನ್ನುವಂಥ ವಿಚಾರವನ್ನ ತಮ್ಮೆಲ್ಲರಿಗೂ ತಿಳಿಯಪಡಿಸಿ, ಇವತ್ತಿನ ದಿನ ಭಂಡಾರದ ಒಡೆಯನ ಪ್ರತಿಷ್ಠಾಪನೆ ಆಗಿದೆ. ತಮ್ಮೆಲ್ಲರಿಗೂ ಭಂಡಾರದ ಒಡೆಯ ಅನುಗ್ರಹ ಆಶೀರ್ವಾದವನ್ನ ಕರುಣಿಸಲಿ ಎನ್ನುವಂಥ ವಿಚಾರವನ್ನ ತಮ್ಮೆಲ್ಲರಿಗೂ ತಿಳಿಯಪಡಿಸಿ, ಮತ್ತೆ ಇದು ಸಣ್ಣ ಊರಾದ್ರೂ ಸಹಿತ ವಿಶೇಷ ಏನಪ್ಪಾ ಅಂತಂದ್ರೆ, ಇಲ್ಲಿ ಬಹಳಷ್ಟು ಬಿಸ್ನೆಸ್ ಮ್ಯಾನ್ಗಳಾಗ್ಲಿ ಅಥವಾ ನೌಕರಿದಾರರುಗಳಾಗ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥವ್ರು ಬಹಳಷ್ಟು ಇದಾರೆ ನೋಡ್ರಿ. ಬಿಸ್ನೆಸ್ ಮ್ಯಾನ್ಗಳು ಬಹಳಷ್ಟು ಇದಾರೆ, ನೌಕರಿದಾರರು ಇದ್ದಾರೆ. ಈ ಒಂದು ಗ್ರಾಮದೊಳಗೆ, ಸಣ್ಣ ಗ್ರಾಮ ಆದ್ರೂ ಸಹಿತ ಬಹಳ ವಿಶೇಷ ಅನ್ನಿಸ್ತದೆ, ಸಂತೋಷ ಆಗ್ತದೆ. ಅದೇ ರೀತಿಯಾಗಿ ಅಧ್ಯಕ್ಷರು ಇವತ್ತು ಗೋಪುರಕ್ಕೆ ಬಹಳಷ್ಟು ಸೇವೆಯನ್ನ ಮಾಡಿರ್ತಕ್ಕಂಥವ್ರು ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಪೂರ್ಣ ಸೇವೆಯನ್ನ ಅವರೇ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗ್ತದೆ. ಇದೆಲ್ಲವೂ ಸೇವೆಯನ್ನ ಎಲ್ಲರಿಗೂ ಕೊಟ್ಟಿರ್ತದೆ. ಅದರಲ್ಲೂ ನೀವೆಲ್ಲದನ್ನ ತಿಳ್ಕೊಬೇಕಾಗಿದ್ದಕ್ಕಿಂತ ಮುಂಚಿತವಾಗಿ ಏನನ್ನ ತಿಳ್ಕೊಬೇಕಪ್ಪ ಅಂತಂದ್ರೆ, ದಾನದಲ್ಲಿ ಶ್ರೇಷ್ಠ ದಾನ ಅಂತ ನಾವು ಕರಿತೇವೆ. ಹೌದೋ ಇಲ್ಲ? ನೀವು ದಾನವನ್ನು ಮಾಡಿರಿಲ್ಲ? ದಾನ ಮಾಡಿರಿಲ್ಲ? ಮಾಡಿರಲ್ಲ? ಮಾಡಿರಲ್ಲ.
ಸರ್ಕಾರದಿಂದ ಬಂದದ್ದಕ್ಕೆ ಏನಂತೀರಿ ನೀವು? ಹಾ, ದಾನ ಅಂತೀರ ಅನುದಾನ ಅಂತೀರ? ಸರ್ಕಾರದಿಂದ ಬಂದದ್ದನ್ನ ಅನುದಾನ ಅಂತ ಕರಿತೀರಿ, ಹೌದಿಲ್ಲ? ಅನು ಅಂದ್ರೇನ? ಸ್ವಲ್ಪ ಅಂತ. ಎಷ್ಟ ಬರ್ಲಿ ಅದ, ಲಕ್ಷ ಬರ್ಲಿ ಕೋಟಿ ಬರ್ಲಿ, ಅದಕ್ಕೆ ಏನಂತೀರಿ ನೀವು? ಅನುದಾನ ಅಂತಾನೆ ಕರಿತೀರ, ಹೌದಿಲ್ಲ? ಅದು ಎಷ್ಟರ ಬಂದ್ರು ಅದು ಸ್ವಲ್ಪವೇ. ಆದ್ರೆ ನೀವೆಲ್ಲ ಮಾಡಿದ್ದೇನ್ ಹೇಳ್ರಿ? ಮಹಾದಾನ ಅದ. ಅದು 1 ರೂಪಾಯಿ ಮಾಡ್ರಿ, ಕೋಟಿಗೆ ಸಮಾನ ಇರ್ತದ ಅಂತ. ಅಂತಹ ದಾನವನ್ನ ನೀವೆಲ್ಲರೂ ಮಾಡಿದ್ರಿಂದ ಇವತ್ತು ಮೈಲಾರ ಲಿಂಗೇಶ್ವರನ ಪ್ರತಿಷ್ಠಾಪನೆ ಇಲ್ಲಿ ಆಗ್ಯದ ಅನ್ನುವಂಥ ವಿಚಾರವನ್ನ ತಮ್ಮೆಲ್ಲರಿಗೂ ತಿಳಿಯಪಡಿಸಿ ಇವತ್ತಿನ ದಿನ ಬಹಳಷ್ಟು ಶ್ರಮವನ್ನು ವಹಿಸಿ ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ಕೂತಿರೋರಾಗಿರ್ಬೋದು ಅಥವಾ ನೀವೆಲ್ಲರೂ ಕೂತಿರ್ಬೋದು. ನಮ್ಮ ಹಿಂದ ಏನೂ ಇಲ್ಲ ಶ್ರಮ, ಆದ್ರೆ ಇದರ ಸೇವಾ ಸಮಿತಿಯವರಾಗ್ಲಿ ಅದರ ಜವಾಬ್ದಾರಿಯನ್ನ ತಗೊಂಡವರಾಗ್ಲಿ ಇವತ್ತು ರಾತ್ರಿ ಮಾತ್ರ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ನೋಡ್ರು. ಇಷ್ಟು ದಿವಸ ಅವರಿಗೆ ನಿದ್ದೆನೆ ಗೊತ್ತಿರಂಗಿಲ್ಲ. ಅವು ಎಲ್ಲೆಲ್ಲಿ ಓಡಾಡಿದ್ರು ಏನು, ಅವು ಯಾವಾಗ ಮಲಗಿದ್ರು ಏನು, ಯಾರಿಗಾದ್ರೂ ಗೊತ್ತದ? ಮತ್ ನೋಡ್ರಿ, ಅವರಿಗೆ ನೀವು ಕೃತಜ್ಞತೆಯನ್ನ ಜಪಾಳಿ ಮುಖಾಂತರ ಸಲ್ಲಿಸ್ರಿ. ಇವತ್ತು ಯಾವುದೇ ಕುಂದುಕೊರತೆ ಬಾರದಂತೆ ಇವತ್ತು ಯಾವ್ದಾದ್ರು ಕಾರ್ಯ ಪೂರ್ಣ ಆಗ್ಯದ, ಏನು ತೊಂದರೆ ಇಲ್ದಂಗ ಅಂದ್ರೆ ಅವರ ಶ್ರಮ ಬಹಳಷ್ಟದ. ಆದ್ರೆ ಇದು ಬರೀ ಯಜಮಾನ್ರಿಗೆ ಅಷ್ಟೇ ಸಲ್ಲಂಗಿಲ್ಲ, ತಾಯಂದ್ರಿಗೂ ಸಲ್ತದ. ಹೆಂಗಪ್ಪ ಅಂತಂದ್ರೆ ಅವ್ರೆಲ್ಲರನ್ನು ನೀವು ಹೊರ ಬಿಟ್ಟಿದಿರಲ್ಲ, ಅದೇ ಖುಷಿ. ಇವತ್ತು ಅವ್ರನ್ನೇನಾದ್ರು ನೀವು ಕಟ್ಟಾಕ್ಯಂತ ಹೋಗ್ಬೇಡ ಅಂತ ಹೇಳಿದ್ರೆ ಎಲ್ಲಿಂದ ಹೋಗ್ತಾರ ಅವ್ರು ಹೊರಕ್ಕೆ, ಹೌದಾ ಇಲ್ಲ? ಅದ್ರ ಹಿಂದೆ ನಿಮ್ಮ ಶಕ್ತಿಯೂ ಇದೆ ಅನ್ನೋದನ್ನ ನೀವು ತಿಳ್ಕೊಂಡು ಅದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನ ತಾವೆಲ್ಲ ಯಜಮಾನರು ಚಪ್ಪಾಳೆ ಮುಖಾಂತರ ತಾಯಂದ್ರಿಗೆ ತಿಳಿಸ್ರಿ ಅನ್ನುವಂಥ ವಿಚಾರವನ್ನ ತಮ್ಮೆಲ್ಲರಿಗೂ ತಿಳಿಯಪಡಿಸಿ ಇವತ್ತು ಮೈಲಾರ ಲಿಂಗೇಶ್ವರನ ಕೃಪಾಶೀರ್ವಾದ ಹಾಗೂ ಜಗನ್ಮಾತೆ ಭಗವತಿ ಗುಳ್ಳಮ್ಮ ದೇವಿಯ ಗುರುವಾಲೇಶ್ವರರ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಆಗ್ಲಿ ಅನ್ನುವಂಥ ವಿಚಾರಧಾರೆಯನ್ನ ತಮ್ಮೆಲ್ಲರಿಗೂ ತಿಳಿಯಪಡಿಸಿ ಇವತ್ತು ಇನ್ನೂ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಜೋರಾಗಿ ಚಪ್ಪಾಳೆಯನ್ನು ತಟ್ರಿ. ಯಾಕಂತ ಕೇಳ್ರಿ, ಫಸ್ಟ್ ಆಮೆ ತಟ್ಟುವ ಅಂತ ಆರಾಮ್ ಕುಂತೀರಿ ಅಂದ್ರೆ ಶಾಮಿಯಾನ್ ಸೇವೆ ಮಾಡಿದವ್ರಿಗೆ, ಹೌದಿಲ್ಲ? ಇಲ್ಲ ಅಂದ್ರೆ ನೀವೇನ್ ಕೂರಕ್ ಆಗಂಗಿಲ್ಲ. ಅವ್ರನ್ನ ಯೋಚನೆ ಮಾಡ್ಬೇಕು ನೀವು. ನೋಡ್ರಿ, ಇವತ್ತು ನಮ್ಮನ್ನು ಕಣ್ಣು ಕುಂದ್ರಿಸ್ಯಾರ, ನಿಮ್ಮನ್ನು ಕಣ್ಣು ಕುಂದ್ರಿಸ್ಯಾರ. ನಮಗೊಂಚೂರು ಫ್ಯಾನ್ ಐತೆ ಅಷ್ಟೇ, ನಿಮಗಿಲ್ಲ. ಅದು ಬಿಟ್ರೆ ಆರಾಮ್ ಗಾಡಿ ಬರ್ತಾ ಐತೆ, ಅದಕ್ಕೆ ಕುಂತೀರಿ. ಇಲ್ಲ ಅಂದ್ರೆ ನೀವೇನ್ ಕೂರಂಗಿದ್ದಿಲ್ಲ. ಅವರಿಗೂ ಕೃತಜ್ಞತೆಯನ್ನ ಸಲ್ಲಿಸ್ರಿ. ಈ ಎಲ್ಲವನ್ನ ಇವತ್ತು ನಾವು ಒಂದು ಇದರಲ್ಲಿ ಜಾಲತಾಣದೊಳಗ ನೋಡ್ತೀವಿ ಅಂತಂದ್ರೆ ಇವತ್ತು ಯಾವ್ದೋ ಒಂದು ಕಾರ್ಯಕ್ರಮವನ್ನ ಬಹಳ ಬೇಗ ಸರಳವಾಗಿ ನಮ್ಮ ಕಾರ್ಯಕ್ರಮ ಬೇರೆ ಕಡೆಯಲ್ಲೂ ಕಾಣ್ತದೆ ಅಂತಂದ್ರೆ ಅದು ಯಾವ್ದು ಕಾರಣಪ್ಪ ಅಂತಂದ್ರೆ ABC ನ್ಯೂಸ್ನವರು ಬಹಳ ಮೂಲ ಕಾರಣ. ಅವರು ಎಲ್ಲ ಕಡೆನೂ ಇರ್ತಾರ, ಅವ್ರನ್ನ ಕರೆದ್ರೆ ಮಾತ್ರ ಹೋಗೋದು, ಅವ್ರು ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಹೋಗೋದಿಲ್ಲ. ಆದ್ರೆ ನ್ಯೂಸ್ ಅದ್ಭುತವಾಗಿರ್ತಕ್ಕಂಥದ್ದು, ವಾಸ್ತವವಾಗಿ ತಿಳಿಸುವಂಥದ್ದು, ಯಾವ ಕಾರ್ಯಕ್ರಮವನ್ನು ಬಿಡೋದಿಲ್ಲ, ಬಹಳ ಪೂರ್ಣವಾದ ಕಾರ್ಯಕ್ರಮವನ್ನು ಹಾಕಿರ್ತಾರೆ. ನೀವೆಲ್ಲ ಯೂಟ್ಯೂಬ್ ಚಾನಲ್ ಒಳಗೆ ನೋಡಬಹುದು, ಬಹಳಷ್ಟು ಕಾರ್ಯಕ್ರಮಗಳು ನಡೀತವೆ. ಇವೆಲ್ಲರವನ್ನು ತಮ್ಮೆಲ್ಲರಿಗೂ ನೋಡ್ರಿ, ಪ್ರಸಾದ ಪ್ರಾರಂಭ ಆಗಿಬಿಟ್ಟದ. ನಾವು ಮಾತಾಡೋಕ್ಕಿಂತ ಮುಂಚೆನೆ ಪ್ರಾರಂಭ ಆಗಿತ್ತು. ಬಹಳ ಒಳ್ಳೆ ಕೆಲಸ, ಅಲ್ಲಿಂದನೇ ಕೇಳಿಸ್ಕೊಂಡಿರ್ತಾರೆ. ಪ್ರಸಾದ ಮಾಡ್ಕೊಂತಾನೆ ಗುರುಗಳ ಮಾತು ಕೇಳಿಸ್ಕೊಳ್ಳಲ್ಲ ಅಂತ ಕೇಳಿಸ್ಕೊಂತಿರ್ತಾರೆ. ಒಳ್ಳೇದಾಗ್ಲಿ. ತಮ್ಮೆಲ್ಲರಿಗೂ ಗುರುವಾಲೇಶ್ವರರು ಭಗವತಿ ಗುಳ್ಳಮ್ಮ ದೇವಿಯು ಮೈಲಾರ ಲಿಂಗೇಶ್ವರನ ಕೃಪಾಶೀರ್ವಾದವನ್ನ ನೋಡ್ರಿ ಮಾಡ್ಯಾರ. ನೋಡ್ರಿ, ಇದು ಬಹಳ ವಿಶೇಷವಾಗಿರೋದು. ನೋಡ್ರಿ, ಇಂಥ ಸೇವೆ ಎಲ್ಲರಿಗೂ ಸಿಗಂಗಿಲ್ಲ. ಅವರಿಗೂ ಮೈಲಾರ ಲಿಂಗೇಶ್ವರನ ಕೃಪಾಶೀರ್ವಾದ ಆಗಲಿ ಅನ್ನುವಂಥ ವಿಚಾರವನ್ನು ತಮ್ಮೆಲ್ಲರಿಗೂ ತಿಳಿಸಿ, ಸಮಯದ ಅಭಾವದ ನಾವು ಭಕ್ತರ ಒಟ್ಟ ಭಗವಂತನ ಸೇವೆಯನ್ನು ಮಾಡುವವರು ಎಲ್ಲರೂ ಭಕ್ತರೇ ಅನ್ನೋದನ್ನು ತಾವೆಲ್ಲರೂ ಅರ್ಥ ಮಾಡ್ಕೊಂಡು ಜೋರಾದ ಚಪ್ಪಾಳೆಯನ್ನು ಎಲ್ಲರಿಗೂ ಕೃತಜ್ಞತೆಯ ಮುಖಾಂತರ ಸಲ್ಲಿಸಿ. ಯಾಕಂದ್ರೆ ನೀವು ಚಪ್ಪಾಳೆ ಹೊಡೆಯೋದು ಹೆಂಗಿರ್ಬೇಕಪ್ಪ ಅಂದ್ರೆ ಭಗವಾನ್ ಅಂದ್ರೆ ಮತ್ತೆ ಮಾತಿಗೆ ಚಾಲು ಆಗ್ಬಿಡ್ತು ನೋಡ್ರಿ. ಅಂತಂದ್ರೆ ಪದೇ ಪದೇ ಬೇಗ ಮುಗಿಸ್ರಿ ಅಂತ ಇಲ್ಲ. ಎಷ್ಟ ಮಾತಾಡಿ ಬಹಳ ವಿಶೇಷವಾಗಿ ನಿಮ್ಮನ್ನು ಹೊಗಳ್ತಾರೆ ಅಂದಾಗ ಚಪ್ಪಾಳೆ ಹೊಡಿತಾ ಇಲ್ಲ ಅಂತಂದ್ರೆ ಓ ಸಾಕ್ ಮಾರಾಯ, ಎಷ್ಟೋ ತನಕ ಮಾತಾಡ್ತಿ ಬಿಡತ್ಲ ಹೋಗಲಿ ಅಂತ. ಹಿಂಗೆ 2 ಚಪ್ಪಾಳೆ ಇರ್ತಾವ. ಇವ್ 2 ಚಪ್ಪಾಳೆಯ ಮಧ್ಯದೊಳಗೆ ಒಂದು ಚಪ್ಪಾಳೆ ಇರ್ತದೆ. ನಾವು ಏನೇ ಮಾತಾಡಿದ್ರು, ಯಾರಾದ್ರೂ ಏನೇ ಒಂದು ಮಾತನ್ನ ಆಡಿದಾಗ ಅದನ್ನ ಅರ್ಥ ಮಾಡಿಕೊಂಡು ನೀವು ಚಪ್ಪಾಳೆ ಹೊಡಿತಿರಲ್ಲ, ಆ ಚಪ್ಪಾಳೆ ಶ್ರೇಷ್ಠ ಚಪ್ಪಾಳೆ. ಈಗ ನೀವೇನು ಅರ್ಥ ಮಾಡ್ತಾ ಇದ್ದೇವೆ ಶುಭಂ ಯಾಕೆ ಎಲ್ಲೆಲ್ಲಿ ಕುಂತೀರಿ ಅಲ್ಲ ಸಾಧಕ್ ಹೋಗ್ರಿ. ನಾವು ಬೇರೆ ಕಾರ್ಯಕ್ರಮಗಳು ಇರ್ತಾವ, ನೀವು ಮತ್ತೆ ಒಂದೇ ಸಲ ಅಡ್ಬಿದ್ರಿ ಅಂದ್ರೆ ಎಲ್ಲರೂ ಬಿದ್ಬಿಡ್ತೀರಿ. ಇನ್ನೂ ಒಂದು ತಾಸಕತ್ತಿಲ್ಲೇ ಇನ್ನೊಂದ್ಸಲ ಸಮಯ ಕೊಟ್ಟು ನಾವ ಬರ್ತೀವಿ ಇಲ್ಲಿಗೆ. ಅಂತ ಸಮಯದೊಳಗೆ ಎಲ್ಲರಿಗೂ ನಾವು ದರ್ಶನ ಮಾಡಿ ಕೊಡ್ತೇವೆ ಅನ್ನೋಂಥ ವಿಚಾರವನ್ನು ತಮ್ಮೆಲ್ಲರಿಗೂ ತಿಳಿಸಿ ನಮ್ಮ ಮಾತಿಗೆ ವಿರಾಮ ನೀಡ್ತಾ ಇದ್ದೇವೆ. ಶುಭಂ ಭೂಯಾತ್.